ಯಾರ ಮಗಳು ರಾಕ್ಷಸಿ ತಮ್ಮ ಹೇಳಪ್ಪ ಅಲ್ಲ ಪಾರ ಒಂದ ಹುಟ್ಟ್ಯದೋ ಅದಕ್ಕ ಹೆಸರು ಹೇಳೋ ಬಿಡುವುದಿಲ್ಲ ಯಾರ ಮಗಳ ರಾಕ್ಷಸಿ ತಮ್ಮ ಹೇಳಪ್ಪ ಅಲ್ಲ ಪಾರ ಒಂದ ಹುಟ್ಟ್ಯದೋ ಅದಕ್ಕ ಹೆಸರು ಹೇಳೋ ಬಿಡುವುದಿಲ್ಲ ದೇವಿಗೆ ಯಾಕ 18 ಕೈಯ ಆಗ್ಯಾವ ಆವಾಗ ಆಕಿಗೆ ಯಾವ ಕಾರಣಕ್ಕಾಗ್ಯಾವಂತ ಕೇಳ್ಯಾರ ನಮಗ ಏ 18 ಕೈಯ ಇದ್ದಕ್ಕಿಗೆ 9 ತೇಲಿ ಇರಬೇಕಿತ್ತು ಏ 1 ತೇಲಿ 18 ಕೈಯ ಕಾಗ್ಯಾವಾಕಿ ಅದ ತಿಳಿದಟ್ಟು ಉತ್ತರ ಬಿಡಿಸಿ ಕೊಡ್ತನ ಕೇಳಿ ಏನ ಮ್ಯಾಗ ಒಂದಾನೊಂದ ಟೈಮದೊಳಗ ರಕ್ತ ಬೀಜ ಸೂರ ಇದ್ದ ಅವಂಗ 1 ವರ ಎತ್ರಿ ಯಪ್ಪ ಅಂತ ದೈತ್ಯಾಗ 1 ಹನಿ ರಕ್ತ ಭೂಮಿ ತೇಲಿ ಮ್ಯಾಲ ಬಿದ್ರಾಗ ಅಲ್ಲಿ 1000 ರಾಕ್ಷಸ ಉತ್ಪನ್ನ ಆಗ್ತಿದ್ರ ಆಗಿನ ಗಳಿಗ್ಯಾಗ ಏ ಹಿಂಗ ಎಷ್ಟೋ ದೈತನ ಹೊಡೆದ್ರ ಬರೇ ಉತ್ಪನ್ನ ಆಗತ್ತಿದ್ರು ಏ ಶಕ್ತಿ ಕೈಯಾಗ ಮರಣ ಎತ್ತ ಕೇಳ್ರಿ ಅವನಿಗ ಹೊಡೆದ ಹಂಗ ರಕ್ತ ಬೀಳತ್ತಿತ್ತ ಭೂಮಿ ತಲೆ ಮ್ಯಾಗ ಎಲ್ಲಿ ರಕ್ತ ಬೀಳತ್ತಿತ್ತ ಅಲ್ಲೊಬ್ಬ ದೈತ್ಯ ಹುಟ್ಟತ್ತಿದ್ದ ಅದಕ್ಕ 18 ಕೈಯ ಮಾಡ್ಕೊಂಡು ನಿತ್ತಳು ಆಗಿನ ಗಳಿಗ್ಯಾಗ ಒಟ್ಟ ಸಿಕ್ಕ ರುಂಡ ಹೊಡ್ಲಾಕ ಕತ್ತಳು ಆವಾಗ ದೈತ್ಯನ ಹೊಡಕೋತ ಆದಿ ಶಕ್ತಿ ಮುಂದ ಬಂದ ಮ್ಯಾಗ ಏ ರಕ್ತ ರಕ್ತ ಅತ್ತ ಹೇಳಿ ರಕ್ತ ಬೀಜ ಸೂರ್ನ ತೆಲಿಯ ಏ ಅವನ ತೆಲಿ ಹಿಡ್ದಾಳಪ್ಪ 1 ಕೈಯ ಇನ್ನ ರಕ್ತ ಪೂರೋಟ ಆಗಿಲ್ಲ ಅಂದಳು ಕೇಳ್ರಿ ಯಾವಾಗ ರಕ್ತ ಪೂರೋಟ ಆಗಿಲ್ಲ ಅಂತ ಅದೇ ಅವತಾರ ತಾಳಿ ಶಕ್ತಿ ಓಡಿ ಬರುವಂತ ಟೈಮದೊಳಗ ಪರಮಾತ್ಮ ಆಗ ಈಕಿ ಅವತಾರ ಕಮ್ಮಿ ಮಾಡ್ಬೇಕಂದ್ರ ನಾನು ಎನಮ್ಯಾಗ ಈಕಿ ಹೋಗೋ ದಾರ್ಯಾಗ ಮನಗಬೇಕಂದೋ ತನ್ನ ಮನದಾಗ ಏ ಅದೇ ನನ್ನ ಆದಿ ಶಕ್ತಿ ಅವತಾರ ತಾಳಿ ಬರುವಾಗ ಏ ಪರಮಾತ್ಮ ಅಡ್ಡ ಬಿದ್ದು ಆಕಿಯ ಕಾಲ ಅವನ ಎದಿಯ ಮ್ಯಾಲ ಕಾಲ ಕೊಟ್ಟ ನಿತ್ತಳು ಆವಾಗ ಏನ್ ಹೇಳರಿ 18 ಕೈ ಯಾಕ ರಕ್ತ ಬೀಜ ಸೂರ ಬರೇ 1 ಹನಿ ರಕ್ತ ಬಿದ್ರ 1000 ರಾಕ್ಷಸರು ಉತ್ಪನ್ನ ಆಗ್ತಿದ್ರು ಒಬ್ಬಕ್ಕೆ ಕೂತ್ಕೊಂಡು 1 ಕೈಲಿ ಹೊಡಿಲಾಕುದ 1 ಕೈಲಿ ಹೊಡ್ಕೋತ ಕೂತ್ರ ಸಾವು ಬರುವತ್ತಿ ಮೌಗತ್ ಹೇಳಿ ಅವಾಗ 18 ಕೈ ತಗೊಂಡು ಸಂವಾರ ಮಾಡ್ಕೋತ ಬರಬೇಕಾಗೈತಿ ನಾಲಿಗೆ ಬಿಟ್ಲ ಎಲ್ಲಿ ಭೂಮಿ ತುಂಬ ಒಟ್ಟ ರುಂಡ ಕಡದ್ರ ಭೂಮಿ ತೇಲಿ ಮ್ಯಾಗ ಬೀಳಬಾರದು ನಾಲಿಗೆ ಮ್ಯಾಗ ಬೀಳ್ಬೇಕಂತ ಹೇಳಿ ನಾಲಿಗೆನ ಚಾಚಿ ಬಿಟ್ರು ಕಡಿಲಾಕ ಹತ್ತಳಿತು ನುಂಗ್ಲಾಕ ಹತ್ತು ಅವಾಗ ಎಟ್ಟು ರಕ್ತ ಕುಡ್ದಳು ರಕ್ತ 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 ಅನ್ಕೋತ ಮುಂದಕ್ಕೆ ಬರ್ಲಾಕ ಹತ್ತಳು ಬಂದಾಗ ಪರಮಾತ್ಮ ಎಲ್ಲಾ ದೇವತೆಯರು ವಿಚಾರ ಮಾಡ್ಲಾಕ ಹತ್ರು ಇಕ್ಕಿದ್ರೆ ಅವತಾರ ಇಳಿವಾತಾತಿನ ದೇವಲೋಕದಾಗ ಅಲ್ಲೋಲ ಕಲ್ಲೋಲ ಆಗ್ತದ ಹೆಂಗ ಮಾಡಿ ಅವತಾರ ಸಮಾಪ್ತಿ ಮಾಡೋಣ ಅಂದಾಗ ಅವಾಗ ಏನಾಯ್ತು ಪರಮಾತ್ಮ ಒಂದು ವಿಚಾರ ಮಾಡಿದ ಪರಮಾತ್ಮ ಅಂದ ಈಕಿ ಅವತಾರಿನ ಸಮಾಪ್ತಿ ಆಗ್ಬೇಕಾದ್ರೆ ನಾನ ಹೋಗಿ ಪಾದ ಕೆಳಗೆ ಬೀಳ್ಬೇಕಂತ ಹೇಳಿ ಓಡಿ ಬಂದ ಓದ ಅಡ್ಡಾಡಕ ಮನ್ಕೊಂಡಾನ ಬೇಕಂದ್ರ ಕಣ್ಣಿಗೆ ಕಾಣ್ತತಿ ಹೋಗ್ಬೇಕಾದ್ರೆ ನೋಡ್ಕೋರಿ ಗಂಡ ತಾಯಿ ಸಮಾಧಾನ ತಾಯಿ ನೀ ಮೊದಲ ಸಮಾಧಾನ ಆಗತ್ ಹೇಳಿ ಆಕಿಗೆ ಶರಣಾಗಿ ಬೇಡ್ಕೊಂಡಾನ ಎದಿ ಮ್ಯಾಗ ಕಾಲ ಕೊಟ್ಟು ನಿತ್ತಾಳೆ
ಸದ್ದ ನೋಡ್ಲಕ್ ಸಿಗತೈತಿ. ಅದಕ್ಕೆ ಅನುಗುಣವಾಗಿ ನಮಗ್ ಕೇಳ್ಯಾರಿ ಒಂದು ತಲಿ 18 ಕೈ. ನನಗೆ ತಿಳಿದಟ್ಟು ಹೇಳಿನ್ರಿ ಶಾಸ್ತ್ರಕ್ಕೆ ಸಹಸ್ರ ಮುಖ. ಅದಕ್ಕೆ ಹೆಂಗಾಗೈತಿ ನಮಗೆ ತಿಳಿದಟ್ಟು ಹೇಳಿವು. ನನಗೆ ಜರ ಸಂಶಯ ಬಂದದ್ರಿ. 18 ತೈ ಆದಬೇಕಾದ್ರು ಹೌದು ಮುಂದೆ ಎಲ್ಲ ಹೊಡ್ಕೋತ ಬಂದಿಕೆರಿಂದ ಹೌದು ಅದ ಅವತಾರಕ್ಕೊಂದೊಂದು ಹೆಸರು ಇಟ್ಲಕ್ಕೆ. ಹೌದ್ರಲ್ಲ ಅವಾಗ ಕೈ 18 ಆಗಿಬಿಟ್ಟಾವು. ಯಾವ ಹೆಸರು ಇಟ್ಕೋತ ಬಂದಾರ ಅದಕ್ಕೆ. ಮಾಯಾ ವಾಹಿನಿ ಮೋಹಿನಿ ನಂದಿನಿ ಬ್ರಹ್ಮಿನಿ ಭದ್ರಿನಿ ಕಾಳಿಕಾ ಕನಕರೇಖಾ ಅಂಬಿಕಾ ಆರ್ಯ ಅಹಿಲ್ಯ ಶನಿತ ಇಂದ್ರ ದುರ್ಗಾ ಭದ್ರಾ ಹಿಂಗಾ ವೈಷ್ಣವಿ ಹಿಂಗೆ ಹೆಸರು ಇಟ್ಕೋತ ಬಂದ್ರತ್ತು ಕೆಲ್ಲಕ್ಕೂ ಒಂದೊಂದು. ಆದ್ರ ಅವತಾರ ಎಲ್ಲ ಆದಿಶಕ್ತಿದು ಒಂದ ಪಾರ್ವತಿದು ಒಂದ ಅವತಾರ ಇದು. ಅದ ಅವತಾರದಿಂದನ ಯಾವ ದ್ರಾಕ್ಷಾಯಣಿದು ಒಂದ ಅವತಾರದಿಂದ ಯಾವಾಗಕ್ಕೆ ದಕ್ಷ ಬ್ರಹ್ಮನ ಯಜ್ಞ ಕೊಂಡದೊಳಗೆ ಹಾರಿತ್ರನ ಪ್ರಾಣ ಕೊಟ್ಟೇಳು ನೋಡು. ಸುಟ್ಟಿರು ದೇಹ ತಗೊಂಡ ಪರಮಾತ್ಮ ತಿರುಗಾಡುವಂಥ ಟೈಮದೊಳಗೆ ಯಾವ ವಿಷ್ಣುದೇವ ಸುದರ್ಶನ ಚಕ್ರದಿಂದ 51 ಭಾಗ ಮಾಡಿ ಹೋಗದಾಗ ಅವೇ 51 ಶಕ್ತಿಪೀಠ ಆಗಿ ಉಳಿಬೇಕಾತು. ಕರೆಯವ ಮರ್ಗವ ದುರ್ಗವ ಎಲ್ಲವ ಲಕ್ಕವ ಸೀಮಿ ಲಗಮವ ಇವೆಲ್ಲ ಅವತಾರ ಅದ ಹಾಕಿದ ಇರುದು ಒಬ್ಬಾಕಿನ ಹಾಕಿ. ಆದ್ರೆ ನಾಮ ಬೇರೆ ತಗೊಂಡಾಳ. ಸೀಮಿ ಲಕ್ಕಾಪಿಲ್ಲ ಸೀಮಿ ಲಕ್ಕವ್ ಆಗ್ಬೇಕಾಗಿತ್ತು. ಲಕ್ಕಪ್ ಆಗ್ಲಕ್ಕ ಬರಂಗಿಲ್ಲ. ಲಕ್ಕಾಪ್ ಮನ್ಯಾಗ ಇರವ. ಹಂಗ ನನಗ ಜರ ಸಂಶಯ ಬಂದದ್ರಿಪ್ಪ. ಮತ್ತೇನಾತು ನೋಡ್ರಿ ಈಕಿಗೆ ಒಂದು ತಲೆ ಐತಿ 18 ಕೈ ಅದಾವ. ನಮಗೆ ತಿಳಿದಟ್ಟು ನಾವು ಹೇಳಿವು. ಮತ್ತ ರಾವಣಗ 10 ತಲೆ ಅದಾವ. 5 ಕೈರಿ ಇರ್ಬೇಕಾಗಿತ್ತಲ್ಲ 2 ಕೈ ಯಾಕದಾವು? ಒಳಗೊಮ್ಮೆ ಹೇಳ್ತಾನಲ್ಲ ಸುಮ್ಮ ಮಾತು ಕೇಳತ್ತೀವಿ. 20 ಬೇಕು. 20 ಆಗ್ಬೇಕಾಗಿತ್ತಲ್ಲ ಡಬಲ್ ಆಗ್ಬೇಕಲ್ಲ. 10 ತೆಲಿಗೆ ತೆಲಿ ಮುಕ್ಕಿದ್ರೆ ಹಿಡಿದ್ರೆ 2 ಕೈ ಅಂದ್ರೆ 20 ಆಗ್ಬೇಕಾಗಿತ್ತು. ಒಂದು ತೆಲಿ ಐತಿ 18 ಕೈ ನನಗೆ ಇಲ್ಲಿ ಇದನ್ನ ವಧ ಮಾಡ್ಲಕ್ಕಾಗಿ ಹಿಂಗಾಗೈತೆ ಅಂತ ನಂಗೆ ತಿಳಿದಟ್ಟು ಹೇಳೀನಿ. ಮತ್ತು ಒಂದು 10 ತೆಲಿಗೆ 2 ಕೈ ಹಾಕದವ್ ರಾವಣಗ. ಇನ್ನ ಯಾಕೆ ಜಾಸ್ತಿ ಇಲ್ಲ ರಾವಣಗ ಇರ್ಬೇಕಾಗಿತ್ತಲ್ಲ. ಪರಮಾತ್ಮ ದೊಡ್ಡವ ಅಂದ್ರೆ ಈ ಗಂಡ ಹಾಡೋರು ಸ್ವತಃ ಪರಮಾತ್ಮನ ಕುತ್ಕೊಂಡ ರಾವಣ ತಪ್ಪಾಗೈದಿದ್ದ. ಏನತ್ತ ರಾವಣನ ಭಕ್ತಿಗೆ ಒಲದ ಪರಮಾತ್ಮ ಬಂದ ಕೇಳ್ತಾನೆ. ಏ ರಾವಣ ಪ್ರತ್ಯಕ್ಷ ಕೇಳ್ತಾನೆ. ಏನು ಕೇಳ್ತಿ ಕೇಳೋ ನೀ ಕೇಳಿದ ಕೊಡ್ಲಾಕ ಬಂದಾನೆ ಅಂದ. ಅವಾಗ ಹೇಳ್ತಾನಿವ ರಾವಣ ಬೇಡ್ಲಕ್ಕ ನನಗೇನ ಕಮ್ಮಿ ಐತಿ ಎಲ್ಲ ಐತಿ ನನ್ನ ತ್ಯಾಕ ನಾ ಕೇಳಿದ ಕೊಡ್ತೀನಿ ನಂಗೆ ಮಾತು ಕೊಟ್ರ ಕೇಳ್ತಾನೆ ಪರಮಾತ್ಮ ಅಂದಿವ. ಅವಾಗ ಏನು ಕೇಳ್ತಿ ಕೇಳಂದಾಗ ವಸ್ತ್ರ ವೈಡೂರ್ಯ ಮುತ್ತ ರತ್ನ ನನ್ನ ಕಡೆ ಎಲ್ಲ ಐತಿ. ನನ್ನ ತ್ಯಾಕ ಒಂದಾಗಿಲ್ಲ ಆಗೈತಿ. ಯಾವ್ದ ನಿನ್ನ ಹೆಣ್ತಿ ಪಾರ್ವತಿ ಬೇಕಾಗಿ ಆಕಿನ ಕೊಟ್ಟು ಕಳಿಸ ಲಂಕಾಕ ನನ್ನ ಸಂಗಾಟ ಅಂದ. ಪರಮಾತ್ಮ ದೊಡ್ಡವಂದ್ರಿ. ಪರಮಾತ್ಮ ದೊಡ್ಡವಿದ್ದ ಮತ್ತೊಂದು ಮಾತು ಹೇಳ್ಯಾರಿ. ಹೊಲಗಳು ನೋಡ್ಲಾಕ್ ಹೋಗ್ತೀವ್ರಿ ನಾವು, ಹೊಲಗಳು ಶುದ್ಧ ಮಾಡ್ಲಾಕ್ ಹೋಗ್ತೀವ್ರಿ ಅಂದ್ರಿ. ಒಂದ ಹೊಲ ಶುದ್ಧ ಇಟ್ಟುಕೊಳ್ಳೋದಾಗತ್ತಿನ ಮತ್ತೊಂದು ಹೊಲ ನಿನ್ನ ಕೈಯಾಗ ಹೆಂಗೆ ನಡೀತದ ಬಾಗಪ್ಪಜ್ಜ? ಇದ್ದದ ಒಂದು ಹೊಲನ ಮತ್ತೊಬ್ಬರ ಸಂಗಟ ದನ್ ಮಾಡ್ಲಕ್ ಹತ್ತೀರಿ. ಅದನ್ನ 10 ತಲಿ ರಾವಣ ಬಂದು ಕೇಳಿದಾಗ ಪಾರ್ವತಿನ ಕಳಿಸ್ಕೊತದೆ ಅವನು ಹಿಂಬಾಲ. ನೀ ಹೆಂಗ ಶುದ್ಧ ಮಾಡ್ತಿ? ಹೊಲಗಳನ್ನ ಮೇಟಿಗೆ ಹಚ್ಚೋದು ಭಾಳ ರೀತಿ. ಆದ್ರೆ ಹೊಲ ಕುತ್ಕೊಂಡು ಎತ್ಕೊಂಡು ಭಾಳ ಜಾಗನ್ಯಾಗ ಮೇಟಿಗೆ ಹೆಚ್ಚವ್ರಿ. ಮತ್ತರ ಸತ್ತ ಹೋಗಿತ್ತಿದ ಯಾರ ಸತ್ಯವಾನ ಸತ್ತಿರುವಂತ ಗಂಡನ ಪ್ರಾಣ ಮರಳಿ ತಂದ ಮೇಟಿಗೆ ಹಚ್ಚಿ ಬಿಟ್ಟಾಳ. ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಜಯ ಗಳಿಸ್ಯಾಳ. ಸತ್ತಿರೋ ಗಂಡನ ಪ್ರಾಣ ತಂದು ನಾವು ಮೇಟಿಗೆ ಹಚ್ಚಿವಿ ಹೆಣ್ಮಕ್ಳ. ಸತ್ತ ಹೆಣ್ತಿ ಪ್ರಾಣ ತಂದು ನಿಮ್ಮ ಗಂಡ ಹಾಡೋರೊಳಗೆ ಯಾವ ಮೇಟಿಗೆ ಹಚ್ಚಿರಿ ಹೇಳ್ರಿ ಮುಂದಿನ ಸಂಧಿ. ಅಟ್ಟ ಗುದುಮುರಿಗೆ ಹಾಕವ್ರ ಅಲ್ಲಿ ಇವರು ಸಾಯಕ್ ಸಾತಳು ಮತ್ತಬೇಕಿನ ಆಗ್ತಾನು ಚಟ ಐತೈತಿರಿ ನದು. ಅದು ಎಲ್ಲ ಕಡೆ ನಡಿತೈತಿ. ಆಲ ಮೇಲೆ ಊರಾಗ ನಡೆಯಂಗಿಲ್ಲ. ಪದ ಹುಟ್ಟಿತ ಕ್ವಾರಳ್ಯಾಗ ಶ್ರೀ ಸ್ವಾಮಿ ಶಬ್ದ ಪೌಳ್ಯಾಗ ವರುವಾದ ಗುರು ಮಡಿ ಒಳಗ ಭಕ್ತಿಲೆ ದುಡ್ಕೊಂಡ್ರ ಮೆಚ್ಚ ತಾನ ತರುಳ ಸಣ್ಣ ಬಾಳಾಗ ಮೌಲಾನ ನಬಿ ಸಬ ನಿನ್ನ ಕೇಳತಾರು. ಏ ಬಿಚ್ಚಿ ಹೇಳೋ ಜಳ ನೀವ ಹಾಕ ಬ್ಯಾಡ ಮಂಡ ಮಾಳ. ಬಂದ ಜೀವ ಗಂಡ ಭಾಗಪದ ಹೇಳ ಬ್ಯಾಡ ಸುಳ್ಳ ಗುರುವಿನ ತ್ಯಾಕ ದುಡ್ಕೋಬೇಕತ್ರಿಪ್ಪ.
ಗುರುವಿನ ತ್ಯಾಕ ದುಡ್ಕೋಬೇಕಂತ ಕರೆ ಗುರು ಎಲ್ಲರಿಗೆ ಒಂದ ಲೆಕ್ಕಲೆ ಇರಬೇಕು, ಅವನ ತ್ಯಾಕ ದುಡ್ಕೋಬೇಕು. ಈಗ ಜಾತ್ರಿ ಕೇತ್ರಿ ಎಲ್ಲ ಮಾಡಬೇಕಾಗೈತಿ. ಅದಕ್ಕೆ ಯಾಕ ಅರು ಅನ್ನುವಂಥದ್ದು ಮರು ಆಗಿರ್ತತಿ, ಹೊಳ್ಳಿ ಅದು ಅರು ಆಗಲಿ ಅಂತ ಹೇಳಿ ಇಂಥ ಜಾತ್ರೆ ಕೇತ್ರಿ ಮಾಡಬೇಕಾಗೈತಿ. ವರ್ಷಕ್ಕೊಮ್ಮೆ ಅರು ಅನ್ನುವಂಥದ್ದು ಸಂಸಾರ ಜಿನಗಾನಿ ಒಳಗೆ ಮರು ಆಗಿರ್ತದ. ಅದೇ ಅರು ಯಾನ ಮರು ಆಗಿರ್ತತ್ಲೆ, ಮರು ಆಗಿರುವಂಥ ಅರು ಹೊಳ್ಳಿ ಮತ್ತ ಅವಂಗ ಅರು ಆಗಲಿ ಅಂತ ಹೇಳಿ ಇದನ್ನ ಇಡಬೇಕಾಗ್ಯದ್ರಿ. ಅದಕ್ಕೆಪ್ಪ ಗುರುವಿನ ಮಾಡ್ಕೋಬೇಕು. ಗುರು ಯಾವಾಗ ಯಾವಾಗ ಮಗುವಿಗೆ ತಿಳುವಳಿಕೆ ಬಂದ ಮ್ಯಾಲ, ಅರು ಬಂದ ಮ್ಯಾಗ, ಮಗುವಿಗೆ ಒಂದು ಕೂಸಿಗೆ ಅರು ಬಂದ ಮ್ಯಾಲ ಗುರು. ಗುರು ಅರು ಬರೋಕ್ಕಿಂತ ಮೊದಲ ಆ ಕೂಸಿಗೆ ತಾಯಿನ ಗುರು. ಒಂದು ಮಾತು ಹೇಳಿದ್ರಿ ಭಾಗಪಜ್ಜ, ಏನತ್ತ? ಮನ್ಯಾಗ ಹೆಣ್ಣು ಹುಡುಕಬೇಕಾದ್ರೂ ಮಗ ಇದ್ದಾಗನ ಹೆಣ್ಣು ಹುಡುಕಬೇಕಾಗ್ತೈತಿ. ಹಂಗ ಅಪ್ಪ ಇದ್ದಾಗ ಅವ್ವ ಅನ್ಲಿ ಅಪ್ಪ ಅಲ್ಲತ್ತ. ಮಗ ಇದ್ದ ಬಳಕನ ಹೆಣ್ಣು ಹುಡುಕಬೇಕಾಗ್ತತಿ. ಮನ್ಯಾಗ ಮಗ ಇರ್ಲಿಕ್ಕ ಹೆಣ್ಣು ಹುಡುಕಲಾಕ ನಡೆಯಂಗಿಲ್ಲ ಅಂತ ಹೇಳತ್ಯಾರಿ. ಮೊದಲ ಮಗ ಅಂದ್ರೆ ಮನ್ಯಾಗ ದೊಡ್ಡವ. ಮಗ ಆಗಬೇಕಾದ್ರು ಈ ಮಗನ ಹುಟ್ಟಿಸ್ಬೇಕಾದ್ರೂ ಅದಕ್ಕೆ ಅವನ ಹತ್ತಿರ್ಬೇಕಲ್ಲ. ಅಲ್ಲಿ ಇಲ್ಲ ಅವ್ರ ಅಟ್ಟ ಹುಟ್ಟಿಸ್ತಾರ. ಏನು ಕೆಬಣ್ ಬುಟ್ಟಿ ಅನ್ನೋದು ಬೀಳ್ತಾನ ಮಗ ಒಬ್ಬನ ಕಡಿಯಾಕ ಇಲ್ಲಲ್ಲ. ಮಗ ಹುಟ್ಟಬೇಕಾದ್ರೂ ಮತ್ತೊಂದು ಅವ್ವ ಬೇಕ, ಒಂದು ಹೆಣ್ಣು ಬೇಕ. 84 ಲಕ್ಷ ಜೀವರಾಶಿಗೆಲ್ಲ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರೆ ಹೆಣ್ಣು ಬೇಕ. ಪ್ರಪಂಚ ಮಾಡಿ ಪಾರಮಾರ್ಥ ಕಾಣಬೇಕಾಗ್ಯದ. ಡೈರೆಕ್ಟ್ ಮ್ಯಾಗ ಒಂದು ಕ್ಯಾಮಿ ಅರಿವಿ ಹಾಕೊಂಡ ಕೊಳ್ಳಾಗ ಒಂದು 108 ರುದ್ರಾಕ್ಷಿ ಮಾಲಿ ಹಿಡ್ಕೊಂಡ ಮುಕ್ತಿ ಕಾಣ್ತಾನಂದ್ರ ಮುಕ್ತಿ ಅಂದ್ರ ಮುಕ್ತಿ ಇಲ್ಲ. ಪ್ರಪಂಚ ಮಾಡು ಪಾರಮಾರ್ಥ ಆಗ್ತದ. ಪ್ರಪಂಚ ಮಾಡದಿದ್ರ ಅವಂಗ ಪಾರಮಾರ್ಥ ಅಲ್ಲ, ಭೂಮಿ ಒಳಗ ಅವಂಗ ನೆಟ್ಟಗ ಮೋಕ್ಷ ಆಗಂಗಿಲ್ಲ. ಹಂಗ ಇದು ಅಲ್ಲದ ಇನ್ನೊಂದು ಮಾತ್ರಿಪ, ಗುರುವಿನ ಮಾಡ್ಕೋಬೇಕು. ಗುರು ಎಲ್ಲರಿಗೂ ಒಂದು ಲೆಕ್ಕಲಿ ಇರಬೇಕು. ಅವಾಗ ಗುರು ಅಂತಾರ. ಪಾಂಡವರಿಗೆ ಒಂದು ಲೆಕ್ಕ ಬ್ಯಾರೆ ಹಿಡಿಸಿದಿ, ಏಕಲವ್ಯಾಗ ಒಂದು ಲೆಕ್ಕ ಬ್ಯಾರೆ ಹಿಡಿಸಿದಿ. ನೀ ಹೆಂಗ್ ಗುರು ದೊಡ್ಡವಾಗ್ತಿ? ನಿಮ್ಮ ಗುರು ದ್ರೋಣಾಚಾರಿ ಪಾಂಡವ್ರಿಗೆ ವಿದ್ಯಾ ಕಲಿಸ್ತಿದ್ದಿ. ಏಕಲವ್ಯ ಹೋಗ್ತಾ ನನಗೂ ವಿದ್ಯಾ ಕಲಿಸ್ರಿ ಗುರುವೇ. ಹೋದಾಗ ವಿದ್ಯಾ ಕಲಿಸ್ಲಿಲ್ಲ, ಬರೇ ಮರಳಿ ಕಳಿಸಿದ. ಏಕಲವ್ಯ ಮಣ್ಣಿನ ಮೂರ್ತಿ ಮಾಡಿಟ್ಟ ವಿದ್ಯಾ ಕಲಿತ. ಅದೇ ಹಾದಿ ಹಿಡಿದ ಪಾಂಡವರ ನಾಯಿ ತಗೊಂಡ ಬ್ಯಾಟಿ ಆಡ್ಲಕ್ಕ ನಡೆದಿದ್ರು. ಏಕಲವ್ಯನ ವಾಸ ನೋಡಿ ನಾಯಿ ಬಗಳತಾವ. ಅವಾಗ ಇವ ಏಕಲವ್ಯ ವಿಚಾರ ಮಾಡ್ತಾನ, ಬಾಣ ಬಿಡ್ತೀಯ ಪ್ರಾಣ ಹತ್ಯೆ ಆಗ್ತದ. ಪ್ರಾಣ ಹತ್ಯೆ ಆಯ್ತಂದ್ರ ಪಾಪ ಆಗ್ತೈತಿ. ಪಾಪ ಕಟ್ಕೋಬಾರ್ದು ಅಂತ ಹೇಳಿ ಬಾಣಿನಿಂದ ಬಾಯಿ ಜಾಳಿಗೆ ಹಾಕಿಬಿಟ್ಟು ನಾಯಿ ಬಾಯಿಗೆ. ಅದೇ ಬಾಯಿ ಜಾಳಿಗೆ ಇಟ್ಟುಕೊಂಡ ಪಾಂಡವ್ರ ಕಡೆ ಬಂದು ಪಾಂಡವ್ರ ಒಳಗೆ ಅರ್ಜುನಿಗೆ ಸಿಟ್ಟು ಭಾಳ ಬತ್ತಿದ ನೋಡಿ. ನಮ್ಮ ಇಂಥ ವಿದ್ಯೆ ಐತಿ ನಮ್ಮ ದ್ರೋಣಾಚಾರಿ ಕಡೆ ಮಾತ್ರ. ಇಂಥ ವಿದ್ಯೆ ಅವಂಗವ ಕಲಿಸ್ಯಾನಂದ್ರ ಇದು ದ್ರೋಣಾಚಾರ್ಯನು ಕಲಿಸ್ಯಾನು ಅಂತೇಳಿ ಬಾಯಿಗೆ ಬಂದಂಗ ಬೇಯ್ಲಕತ್ತ. ಅವಾಗ ಹೇಳ್ತಾನ, ನಾ ವಿದ್ಯಾ ಕಲಿಸಿಲ್ಲ, ತಿರಿ ಕಳಿಸಿನ ವಿದ್ಯಾ ಕಲಿಸಿಲ್ಲ ಅಂದಾಗ ಅವಾಗ ಅರ್ಜುನ ಹೇಳ್ತಾನ, ಗುರುವೇ ನೀನು ವಿದ್ಯಾ ಕಲಿಸಿಲ್ಲ ಅನ್ನುವಂಥ ಮಾತು ಸತ್ಯ ಮಾಡಿ ತೋರಿಸೋದಿತ್ತಂದ್ರೆ ಈಗಿಂದ ಈಗ ಹೋಗಿ ಏಕಲವ್ಯನ ಹೆಬ್ಬಟ್ಟು ಕಡ್ಕೊಂಡು ಬಾ ನನ್ನ ಎದುರಿಗೆ ಅಂದ್ರೆ ತಿಳ್ಕೊತ ನೀ ವಿದ್ಯಾ ಕಲಿಸಿಲ್ಲ ಅಂದ. ಅವೊಂದೆರಡು ಸಣ್ಣ ಹುಡುಗರಿದ್ದು ಹುರುಟು ಬುದ್ಧಿವಿದ್ದು. ದ್ರೋಣಾಚಾರಿ ಗುರು ಇದ್ದಲ್ಲ, ದೊಡ್ಡವಿದ್ದ. ಒಂದು ವಿದ್ಯಾ ಕಲಿಸಲ್ದಂತ ಶಿಷ್ಯನ ಹೆಬ್ಬಟ್ಟು ಕಡ್ಕೋತಿ ಅಂದ್ರ ಮದರಿ ಭಾಗಪಜ್ಜ ನೀ ಹೆಂಗ ಗುರು ದೊಡ್ಡವಾಗ್ತಿ? ಗುರು ದೊಡ್ಡವಿಲ್ಲ, ಗುರು ಗುರು ಹಚ್ಚ ನೋಡ್ರಿ ಎಂಟದಾರ ಸಣ್ಣ. ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ. ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ. ಹಾದಿ ಹಿಡದ ಹಾಡುತ್ತ ನಡಿ, ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ. ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ. ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ. ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ. ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ. ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ. ಮೀರಿದು ಒಂದ ರಾಕ್ಷಸಿ ಐತಿ ನಾ ನೋಡಿನಿ ಮೊದಲ. ಪರ್ವತ ಹಿಮಾಲಯ ತೆಲದಮ್ಮ ಮಾಡಿ ಅಸಲ. ಮೀರಿದು ಒಂದ ರಾಕ್ಷಸಿ ಐತಿ ನಾ ನೋಡಿನಿ ಮೊದಲ.
ಮಲಗ್ಯದ ದಕ್ಷಿಣ ಕದರ ಕಾಲ ಮಾರಿ ಉತ್ತರ ಕಡಿ ಮಾಡಿ ಮಲಗ್ಯದ ದಕ್ಷಿಣ ಕದರ ಕಾಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಯಾರ ಮಗಳು ರಾಕ್ಷಸಿ ತಮ್ಮ ಹೌದು. ಹೇಳಪ್ಪ ಅಲ್ಲ ಪಾರ ಒಂದ ಹುಟ್ಟ್ಯದೋ ಅದಕ್ಕ ಹೆಸರು ಹೇಳೋ ಬಿಡುವುದಿಲ್ಲ ಯಾರ ಮಗಳ ರಾಕ್ಷಸಿ ತಮ್ಮ ಹೇಳಪ್ಪ ಅಲ್ಲ ಪಾರ ಒಂದ ಹುಟ್ಟ್ಯದೋ ಅದಕ್ಕ ಹೆಸರು ಹೇಳೋ ಬಿಡುವುದಿಲ್ಲ ಸಾವಿರಾನಿ ಕೂಸಿನ ಕೊರಳಾಗ ಹಾಕ್ಯಾಳ ರುಂಡಮಾಲ ಸಾವಿರಾನಿ ಕೂಸಿನ ಕೊರಳಾಗ ಹಾಕ್ಯಾಳ ರುಂಡಮಾಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಕುಂಭಕರ್ಣಗೇನಾಗಬೇಕು ಹೇಳಪ್ಪ ಅಲ್ಲ ಕೊಂಬನಂತೆ ವಾದಾಡಿ ದುಡುಕಿ ಬೀಳುವುದಲ್ಲ ಕುಂಭಕರ್ಣಗೇನಾಗಬೇಕು ಹೇಳಪ್ಪ ಅಲ್ಲ ಕೊಂಬನಂತೆ ವಾದಾಡಿ ದುಡುಕಿ ಬೀಳುವುದಲ್ಲ ಮೋಕ್ಷ ಪಡ್ಕೋ ಕರಿ ಹೇಳಿ ತಮ್ಮ ಸ್ವರ್ಗದ ಬಾಗಿಲ ಮೋಕ್ಷ ಪಡ್ಕೋ ಕರಿ ಹೇಳಿ ತಮ್ಮ ಸ್ವರ್ಗದ ಬಾಗಿಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಏನು ಕೇಳ್ತಾರ ನೋಡ್ರಿ ಕವಿಗಳ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಬಿಟ್ರೆ ಹಾಡಿಕೆ ಅಲ್ಲ ಮೀರಿದ ಒಂದ ರಾಕ್ಷಸಿ ಐತಿ ನಾನ್ ನೋಡಿನಿ ಮೊದಲ ಅದು ಪರ್ವತ ಹಿಮಾಲಯ ತೆಲದಂಬ ಮಾಡಿ ಅಸಲ ಎಲ್ಲಾ ಪರ್ವತದೊಳಗೆ ಹಿಮಾಲಯ ಪರ್ವತ ಅಂದ್ರೆ ದೊಡ್ಡದತ್ ಹೇಳ್ತಾರ ಅದನ್ನ ತೆಲುಗು ಅಂತ ತೆಲದಂಬನ ಅಂತ ಪರ್ವತ ತನ್ನ ತೆಲದಂಬ ಮಾಡಿ ಇಟ್ಟುಕೊಂಡಿದ್ದಳತಕಿ ಆಕಿ ಹೆಸರು ಏನ ಮತ್ತ ಕುಂಭಕರ್ಣಗ ಆ ರಾಕ್ಷಸಿಗೆ ಏನು ಸಂಬಂಧ ಆಗಬೇಕ ಆಕಿ ಒಂದು ಗಂಡ ಹಡದಾಳ ರಾಕ್ಷಸಿ ಆ ಕೂಸಿನ ಕೊಳ್ಳಾಗ 1,000 ಆನೆ ರುಂಡ ಕಡದ ಮಾಲಿ ಮಾಡಿ ಹಾಕ್ಯಾಳತ್ತದ್ರ ಕೊಳ್ಳಾಗ ವಿಚಾರ ಮಾಡ್ರಿ ಆನೆ ರುಂಡ ಅಂದ್ರೆ ಏನೂ ಇಲ್ಲ ಅಂದ್ರೆ ಅದು ಇಟ್ಟು ದೊಡ್ಡದ್ರ ಇರ್ತೈತಿ ಒಂದ ರುಂಡ ಅಂತ 1,000 ರುಂಡ ಹಾಕ್ಯಾಳಂದ್ರೆ ಕೂಸಿ ಎಟ್ಟು ದೊಡ್ಡದಿರ್ಬೇಕದ ಕೂಸು ಬರೇ ಒಂದು ಆನೆ ರುಂಡದೊಳಗನ ಒಂದು ಮನುಷ್ಯ ಮುಚ್ಚತೈತಿ 1,000 ಆನೆ ರುಂಡ ಹಾಕತ್ತಾಳಂದ್ರೆ ಅದು ಕೂಸರಿ ಎಟ್ಟು ದೊಡ್ಡದಿರ್ಬೇಕು ಅದ್ರ ಹೆಸರು ಏನು ಅಂತ ಕೇಳ್ತಾರಿಪ್ಪ ನಮಗೂ ಏನೇನೋ ಕ್ಯಾಲಿ ಒಳಗೆ ಕೇಳ್ಯಾರ ನೋಡಿಪ್ಪ ಏನಂತ ಹೇಳಿ ಯಾರ ಒಬ್ಬ ಹಾದಿನ ಹೊತ್ಕೊಂಡು ನಡೆದಿದ್ದತ್ರಿ ಶರೀರ ಒಳಗೆ ಹಾದಿ ಹೊತ್ತ ಒಬ್ಬ ಉದಿಯಾಕ ನಡೆದ ಪಾದಿಟ್ಟ ಪಾತಾಳಕ್ಕ ಮುಂದ್ರಿ ಸೋದ ಮಾಡಿ ಒಬ್ಬ ಸುದ್ದಿ ತಂದಾನ ಹೋಗಿದ ಸೀತಾಳಕ್ಕ ಶರೀರ ಒಳಗೆ ಹೇಳತ್ಯಾರಿ ಮತ್ತ ಏನ್ ಹೇಳತ್ಯಾರು ಅಧ್ಯಾತ್ಮ ಒಟ ಈ ಶರೀರ ಒಳಗೆ ಹೇಳತ್ಯಾರಿ ಯಾವ ಹಾದಿರಿ ಯಾವ ಹಾದಿ ನೋಡು ಇದು ಶರೀರ ಒಳಗೆ ಅಜ್ಞಾನ ಅನ್ನುವಂಥ ಹಾದಿಗೆ ಬಿಟ್ಟು ಕಿಸಿಂದ ಜ್ಞಾನ ಅನ್ನುವಂಥ ಹಾದಿ ಹಿಡಿಬೇಕಾದ್ರೂ ಇದ್ರೊಳಗೆ ಬರಬೇಕು ಎಲ್ಲ ಇಲ್ಲೇ ಇದನ್ನ ಬಿಟ್ಟ ಕಡಿಯಾಕ ಜಾಗನ ಇಲ್ಲ ಇದ್ರೊಳಗೆ ಜ್ಞಾನನೂ ಐತಿ ಹೊಳೆ ಅಜ್ಞಾನನೂ ಐತಿ ಹಾದಿ ಒಳಗೆ ಹಾದಿ ಭಾಳ ಅದಾವ್ರಿ ಮತ್ತ ಇವು ಕುಲ್ಲ ಹಾದಿಗಳು ಇವು ಬೇರೆ ಬಾಲ್ಯ ಯೌವನ ಮುಪ್ಪಾವಸ್ತಿ ಇವು ಹಾದಿಗಳು ಇವು ಬೇರೆ ಈ ಶರೀರ ಒಳಗನ ಆಗಬೇಕಾದ್ರೆ ಒಂದು ಜ್ಞಾನ ಒಂದು ಅಜ್ಞಾನ ಇದ ಹಾದಿ ಹೊತ್ಕೊಂಡು ಹೋಗ್ಬೇಕಾಗ್ತತಿ ಇದ್ರೊಳಗೆ ನಿರ್ವಾಣ ಇಲ್ಲ ಮತ್ತ ಇನ್ನೊಂದ್ ಹೇಳ್ಯಾರಿ ಏಳೂರು ಸೀಮ್ಯಾಗ ಬಂದು ಯಾವ ತಳಕ ಬಿದ್ದತ್ರಿ 7 ಸೀಮೆ ಅಂದ್ರ ಇದ ಸೀಮೆ
ಯಾವುದು 7 ಪದರ ಸೀರ್ಯಾಗ ಬಂದು ತಳಕ ಬೀಳ್ಬೇಕಾಗೈತಿ 7 ಪದರ ಚರ್ಮ. ಇದು 7 ಪದರ ಚರ್ಮ, ಅದಕ್ಕೆ 7 ಸೀಮೆ ಅನ್ಬೇಕಾಗೈತಿ. ಯಾವ್ಯಾವ ಚರ್ಮ? ಸುವಿಚರಣ ತನು ಮನಸ ಸಂಶಕ್ತಿ ಸತ್ವಪತಿ ತುರಿದೇಹ ಪದಾರ್ಥ ಭಾವನೆ ಅನ್ನುವಂತ 7 ಪದರ ಸೀರಿ ಚರ್ಮದಾಗನ ಬಂದು ತಳಕ ಬೀಳಬೇಕಾಗೈತಿ. ಇಲ್ಲೇ ದುಡ್ಕೋಬೇಕು. ತಳಕ ಮಳಕ ಇಲ್ಲೇ ಇದನ್ನ ಬಿಟ್ರೆ ಕಡಿಯಾಕ ಕೆಲಸ ಇಲ್ಲ. ಎಲ್ಲೇ ಹೋದ್ರೂ ಮತ್ತಿನ 5 ತತ್ವ ಆಗ್ಯಾವತ್ರಿ ಇದ್ರೊಳಗತ್ ಹೇಳತ್ಯಾರ. ಅವೇ ಪೃಥ್ವಿ ಆಪ ತೇಜ್ ವಾಯು ಆಕಾಶ. ಅದೇ ತತ್ವದಿಂದ ಯಾವಾರ ಹಾಕೋತ ಬಂದತಿದ್ ಹಿಂಗ. ಅದಕ್ಕೆ ಭಾಳ ಏನಿಲ್ಲ, ಒಂದ ಮಾತು ಕೇಳಿದ್ರಿ ಭಾಗಪಜಾಗ ಏನತ್ತ? ರಾವಣಗ 10 ತಲೆ ಇದ್ದು ಖರೆ 20 ಕೈ ಇರಬೇಕಾಗಿತ್ತು, ಬರೀ 2 ಕೈ ಯಾಕೆ ಕಾರಣಕ್ಕದಾವ ಅವರು ಹೇಳ್ತಾರ. ದುಡಿಕೆಗೆ ಶಾಣೆ ಅರ್ದಾರ. ಏನಂತ ಹೇಳ್ಯಾರಿ ಅಕ್ಕ ಮಾದೇವಿದ? ಅಕ್ಕ ಮಾದೇವಿ ನಿಮ್ಮ ಅಕ್ಕ ಮಾದೇವಿನ ವಚನ ಹೇಳ್ಯಾಳ್ದಾಗ ವಚನ ವಚನದೊಳಗ ಅಕ್ಕ ಮಾದೇವಿ ಹೇಳ್ಯಾಳತ್ರಿ. ಏನಂತ ಹೇಳಿ, ಎಲ್ಲ ಈ ಶರೀರ ಹಂಗಾರದ ಮೇಲೆ ಇದನ್ನ ಯಾರು ಉಂಡ್ರಿ ಏನ ಯಾರು ಬಿಟ್ರೆ ಏನ, ಶರೀರ ಕಮ್ಮಿ ಐತತ್ ನಿಮ್ಮ ಅಕ್ಕ ಮಾದೇವಿ ಹೇಳ್ಯಾಳು. ಜೀವ ಅಂದ್ರ ದೊಡ್ಡದೈತಿ ಹೇಳ್ಯಾಳತಿ ಹೇಳತ್ಯಾರಿ. ಹಣ್ಣನ್ನು ಅಂದ್ರ ಮರವನ್ನು ಕಡಿದ ಮೇಲೆ ಹಣ್ಣನ್ನು ಯಾರು ತಿಂದಾರೇನು, ಹೌದು. ಅದಕ್ಕೆ ಗಂಡ ಇರ್ಲಿಲ್ಲ ಅಂದ್ರೆ ಹೆಣ್ಣನ್ನು ಯಾರು ಆಡಿದಾರೇನು, ಹಿಂಗೆ ಹೇಳ್ಯಾರ ಅವರು. ನಮಗೂ ಜರ್ಜರಕ್ಕೆ ಅಂದ್ರ ಗಾಂಡ ದೊಡ್ಡವ, ಗಾಂಡ ದೊಡ್ಡವ. ಗಾಂಡ ಇರ್ಲಾರ್ದ ಹೆಣ್ಣು ಇತ್ತಂದ್ರೆ ಅದನ್ನ ಯಾರು ಆಡಿದ್ರ ಏನು ಅಂತ ಕೇಳತ್ಯಾರಿ. ಹಂಗೇನಿಲ್ಲ, ಅದ ಹೆಣ್ಣಿನ ಆಳಕ್ಕನ 5 ಮಂದಿ ಪಾಂಡವರು ನಿಂತಿದ್ರು ಸಾಲು ಹಚ್ಚಿ. ಮಹಾಭಾರತ ಇದ್ದದ, ಮಹಾಭಾರತದಾಗನ ಐತಿದ್ರಿ ಯಾವಾರ. ಅಣ್ಣ ಒಬ್ಬ ಅರ್ಜುನ ಒಬ್ಬ ತಂದಾನ ಹೇಳಿಕಿಸಿಂದ ಎಲ್ಲರೂ ಬಿಡಬೇಕಾಗಿತ್ತಲ್ಲ, 4 ಮಂದಿ ಹಿಂದಕ್ಕೆ ಸರಿಬೇಕಾಗಿತ್ತು. ಆಳವ ಬಿದ್ದಲ್ಲ, ಮತ್ತು 4 ಮಂದಿ ಬಂದು ಗಂಟೆಯನ್ನು ಬೀಳುದೇನು ಕೊಳೆ ಬಿದ್ದಿತ್ತು ಇವ್ರಿಗೆ. ಒಬ್ಬ ಇದ್ದಿಲ್ಲ ತಂದವ, 4 ಮಂದಿ ಹೋಗಿ ಗಂಟೆ ಬೀಳುದೇನು ಕೊಳೆ ಬಿದ್ದಿತ್ತು ಆಕಿಗೆ. ಸುಮ್ಮನೆ ಇವ್ರ ಈ 4 ಮಂದಿ ಇದಾರನ್ನ ಪಾಡಾಗಿತ್ತು. ಇನ್ನೊಂದು 4 ಮಂದಿ ಇದ್ರ ಅವರು ಬಂದು ಗಂಟೆ ಬೀಳವ್ರ. ಇರ್ಲಿ, ಅವ್ರಿಗೆ ತಿಳಿದಟ್ಟ ಅವ್ರು ಹೇಳ್ಯಾರ. ನಡಿಲ್ರಿ ಕೂಡ್ರಿ, ಅವ್ರಿಗೆ ಒಂದ್ಸಂದ್ ಹೋಗ್ಲಿ. ಏನು